ಮಾರಾನಾಥ. ಇಂದು 26 ಏಪ್ರಿಲ್ 2026. ಎಲ್ಲ ದೇವಜನರಿಗೂ ಭಾನುವಾರದ ಶುಭಾಶಯಗಳು. ಒಮ್ಮೆ ಸೈತಾನನು ತನ್ನ ಹಳೆಯ ಆಯುಧಗಳನ್ನು ಹರಾಜಿಗೆ ಹಾಕುವುದಕ್ಕೆ ತೀರ್ಮಾನಿಸಿದನು. ತನ್ನಲ್ಲಿದ್ದ ಕೋಪ, ಅಸೂಯೆ, ಕ್ರೋಧ, ದೂಷಣೆ, ಹೊಟ್ಟೆಕಿಚ್ಚು ಎಂಬಿ ಇತ್ಯಾದಿ ಆಯುಧಗಳನ್ನು ಅಲಂಕರಿಸಿದ ಸ್ಥಳಗಳಲ್ಲಿ ಇಟ್ಟು ಅವುಗಳನ್ನು ಹಗ್ಗದ ಬೆಲೆಗೆ ಹರಾಜು ಹಾಕುತ್ತಿದ್ದನು. ವೇದಿಕೆಯ ಮಧ್ಯಭಾಗದಲ್ಲಿ ವಿಶಿಷ್ಟವಾಗಿ ಅಲಂಕರಿಸಿದ ಒಂದು ಸ್ಥಳದಲ್ಲಿ ಒಂದು ಆಯುಧವು ಇಡಲ್ಪಟ್ಟಿತು. ಅದರ ಬೆಲೆಯು ಬಹಳ ಹೆಚ್ಚಾಗಿತ್ತು. ಅದು ಮಾತ್ರವಲ್ಲದೆ ಸೈತಾನನು ಆ ಆಯುಧವನ್ನು ಹರಾಜಿಗೆ ಹಾಕಲು ವಿಸಮ್ಮತಿಸಿದನು. ಆ ಆಯುಧದ ಹೆಸರು ನಿರುತ್ಸಾಹ ಅಥವಾ ನಿರಾಶೆ. ಈ ಆಯುಧವನ್ನು ಮಾರಲು ವಿಸಮ್ಮತಿಸುವುದಕ್ಕೆ ಕಾರಣ, ಸೈತಾನನು ಈ ಒಂದು ಆಯುಧದಿಂದ ಅನೇಕ ಭಕ್ತರನ್ನು, ಅನೇಕ ಪಂಡಿತರನ್ನು ಸೋಲಿಸಿ ತನ್ನ ಅಧೀನಕ್ಕೆ ತೆಗೆದುಕೊಂಡಿದ್ದನು. ಈ ಆಯುಧವು ಸೈತಾನನ ಬಲಿಷ್ಠವಾದ ಆಯುಧವಾಗಿತ್ತು. ಈ ಆಯುಧವನ್ನು ಒಬ್ಬರಲ್ಲಿ ಪ್ರಯೋಗಿಸಿದರೆ ಅವರ ಜೀವಿತವು ಪೂರ್ಣವಾಗಿ ನುಚ್ಚುನೂರು ಮಾಡುವಂತದಾಗಿತ್ತು. ಆದುದರಿಂದಲೇ ಸೈತಾನನು ನಿರುತ್ಸಾಹ ಎಂಬ ಆಯುಧಕ್ಕೆ ಅತಿ ಹೆಚ್ಚು ಬೆಲೆಯನ್ನು ಹಾಕಿ ಅದನ್ನು ಮಾರದೆ ತನಗಾಗಿ ಇಟ್ಟುಕೊಂಡದ್ದು. ಇದು ಒಂದು ಸಾಂಕೇತಿಕ ಕಥೆಯಾಗಿದ್ದು, ಈ ಕಥೆಯ ಮೂಲಕ ನಿರುತ್ಸಾಹ ಅಥವಾ ನಿರಾಶೆಯ ಶಕ್ತಿಯನ್ನು ವಿವರಿಸಲು ಬಳಸುವಂತಹ ಒಂದು ವಿಧಾನವಾಗಿದೆ. ಯೇಸುವಿನ ಸಂಗಡ ಸಂಚರಿಸಿದ ಶಿಷ್ಯ ಸಮೂಹವು ಆತನನ್ನು ಗೆತ್ಸೆಮನೆ ತೋಟದಲ್ಲಿ ಕೈದು ಮಾಡಲ್ಪಟ್ಟು ವಿಚಾರಣೆಯ ನಂತರ ಶಿಲುಬೆಗೆ ಹಾಕಿದ ಮೇಲೆ ಆತನನ್ನು ಬಿಟ್ಟು ದೂರ ಸರಿದರು. 11 ಮಂದಿ ಒಡ್ಡೊಲಗದ ಶಿಷ್ಯರು ಅಥವಾ ಅಪೊಸ್ತಲರು ಯಹೂದ್ಯರಿಗೆ ಭಯಪಟ್ಟು ಕೋಣೆಯಲ್ಲಿ ಅವಿತು ಕುಳಿತುಕೊಂಡಿರುವಾಗ ಉಳಿದ ಯೇಸುವಿನ ಹಿಂಬಾಲಕರು ನಿರಾಶೆಗೊಂಡವರಾಗಿ ಛಿದ್ರವಾಗಿ ಹೋದರು. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದ 13ರಿಂದ 35 ವಾಕ್ಯಗಳಲ್ಲಿ ವೈದ್ಯನಾದ ಲೂಕನು ತಾನು ಕೇಳಿಸಿಕೊಂಡ ಒಂದು ಸನ್ನಿವೇಶದ ಕುರಿತಾಗಿ ವಿಸ್ತಾರವಾಗಿ ಬರೆದಿರುವಂತದ್ದನ್ನು ನೋಡುತ್ತೇವೆ. ಮಾರ್ಕನು ಈ ಸನ್ನಿವೇಶದ ಕುರಿತಾಗಿ ಬರೆದಿರುವಂತದ್ದು, ಇದಾದ ಮೇಲೆ ಶಿಷ್ಯರಲ್ಲಿ ಇಬ್ಬರು ಒಂದು ಹಳ್ಳಿಗೆ ನಡಕೊಂಡು ಹೋಗುತ್ತಿದ್ದಾಗ ಆತನು ಅವರಿಗೆ ರೂಪಾಂತರದಿಂದ ಕಾಣಿಸಿಕೊಂಡನು. ಅವರು ಹೋಗಿ ಉಳಿದವರಿಗೆ ತಿಳಿಸಿದರು, ಆದರೆ ಅವರನ್ನು ನಂಬಲಿಲ್ಲ ಎಂಬುದಾಗಿ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 12 ಹಾಗೂ 13 ವಾಕ್ಯ. ಲೂಕನು ಈ ಸನ್ನಿವೇಶವನ್ನು ಯೇಸು ಪುನರುತ್ಥಾನ ಹೊಂದಿ 30 ವರ್ಷಗಳ ನಂತರ ತನ್ನ ಸುವಾರ್ಥ ಬರವಣಿಗೆಯಲ್ಲಿ ಲಿಖಿತಪಡಿಸಿರುವಾಗ ಲೂಕನು ಈ ಸನ್ನಿವೇಶವನ್ನು ಅಂದು ಸಂಚರಿಸಿದ ವ್ಯಕ್ತಿಯ ಮೂಲಕ ನೇರವಾಗಿ ಕೇಳಿಸಿಕೊಂಡವನಾಗಿರಬಹುದು. ಯೆರೂಸಲೇಮಿನಿಂದ 6.5 ಮೈಲು ವಾಯುವ್ಯ ಭಾಗದಲ್ಲಿರುವ ಎಮ್ಮಾಹು ಎಂಬ ಹಳ್ಳಿಗೆ ಯೇಸು ಪುನರುತ್ಥಾನ ಹೊಂದಿದ ಆ ದಿನದಲ್ಲೇ ಯೇಸುವಿನ ಹಿಂಬಾಲಕರಲ್ಲಿ ಇಬ್ಬರು ಪ್ರಯಾಣ ಬಳಸಿದರು. ಇವರಲ್ಲಿ ಒಬ್ಬನು ಕ್ಲಿಯೋಫನೆಂಬುವವನು. ಈತನ ಕುರಿತಾಗಿ ಹೆಚ್ಚಿನ ವಿವರಣೆಯನ್ನು ಸುವಾರ್ಥ ಭಾಗಗಳಲ್ಲಿ ಕಾಣಸಿಗುವುದಿಲ್ಲ. ಈ ಇಬ್ಬರು ಅನುಯಾಯಿಗಳು ನಿರಾಶೆಯಿಂದ ಅಂದು ಮುಂಜಾನೆ ಸಂಭವಿಸಿದ ವಿಷಯಗಳ ಕುರಿತಾಗಿ ಚರ್ಚೆಯನ್ನು ಮಾಡುತ್ತಾ ದಾರಿ ಸಾಗುತ್ತಿದ್ದರು. ಈ ಇಬ್ಬರು ಅನುಯಾಯಿಗಳಿಗೆ ನಿರಾಶೆಯಾಗಲು ಕಾರಣ ಅನ್ನುವಂಥದ್ದು, ಅವರು ನೆನೆಸಿದ್ದು ಇಸ್ರಾಯೇಲಿಯರನ್ನು ರೋಮನ್ನರ ಕೈಯಿಂದ ಬಿಡಿಸತಕ್ಕವನು ಎಂದು ಎಣಿಸಿಕೊಂಡಿದ್ದ ರಕ್ಷಕನು ಕೊಲ್ಲಲ್ಪಟ್ಟನು. ಎರಡನೇದಾಗಿ ಅವರ ದುಃಖಕ್ಕೆ ಕಾರಣ ಯೇಸುವಿನ ಅನುಯಾಯಿಗಳು ಎಂದು ಕರೆಸಿಕೊಂಡಾಗ್ಯೂ ಶಿಲುಬೆಯ ಬುಡದ ತನಕ ಆತನನ್ನು ಹಿಂಬಾಲಿಸಲು ಅವರಿಂದ ಸಾಧ್ಯವಾಗಲಿಲ್ಲ ಎಂಬುದಾಗಿ. ಹೀಗಿರಲಾಗಿ ಈ ಇಬ್ಬರು ಅನುಯಾಯಿಗಳು ತಮಗಿದ್ದ ನಿರೀಕ್ಷೆಯನ್ನು ಕಳಕೊಂಡವರಾಗಿ ತಮ್ಮ ಮಾತೃಗೃಹಕ್ಕೆ ಹಿಂತಿರುಗಿ ಹೋಗಲು ತೀರ್ಮಾನಿಸಿ ದಾರಿ ಹೋಗುತ್ತಿರಲಾಗಿ
ಯೇಸು ಒಬ್ಬ ಸಹಯಾತ್ರಿಕನಾಗಿ ಅವರೊಂದಿಗೆ ಸೇರಿ ನಡೆಯುವವನಾದನು. ಪುನರುತ್ಥಿತನಾದ ಯೇಸು ತಮ್ಮೊಂದಿಗೆ ಸಹಯಾತ್ರಿಕನಾಗಿ ನಡೆಯುತ್ತಿದ್ದಾಗ್ಯೂ ಆ ಇಬ್ಬರು ಅನುಯಾಯಿಗಳಿಗೆ ಆತನು ಯಾರೆಂಬುದು ತಿಳಿಯದೆ ಹೋಯಿತು. ಅವರು ತಮ್ಮ ಪ್ರಯಾಣವನ್ನು ಆರಂಭಿಸುವುದಕ್ಕಿಂತ ಮುಂಚಿತವಾಗಿಯೇ ಯೇಸು ಪುನರುತ್ಥಾನ ಹೊಂದಿದ ವರ್ತಮಾನವನ್ನು ಕೇಳಿಸಿಕೊಂಡವರಾಗಿದ್ದರು. ಲೂಕ 24:10. ತಾವು ಕೇಳಿಸಿಕೊಂಡ ವರ್ತಮಾನದ ಕುರಿತಾಗಿ ಇವರೇ ಸಹಯಾತ್ರಿಕನಾದ ಯೇಸುವಿನೊಂದಿಗೆ ಹಂಚಿಕೊಂಡಿರುವುದನ್ನು ಲೂಕ 24 ಅದರ 22-24 ವಾಕ್ಯಗಳಲ್ಲಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ಆದಾಗ್ಯೂ ಪುನರುತ್ಥಿತ ಕರ್ತನು ಸಾಧಾರಣರಲ್ಲಿ ಸಾಧಾರಣವಾಗಿ ತನ್ನ ಹಿಂಬಾಲಕರೊಂದಿಗೆ ಸಾಧಾರಣವಾದ ಮಾರ್ಗ ಮಧ್ಯದಲ್ಲಿ ಸಹಯಾತ್ರಿಕನಾಗಿ ಕಾಣಿಸಿಕೊಂಡನು. ಆದರೆ ಯೇಸು ಮೋಶೆ ಮೊದಲುಗೊಂಡು ಎಲ್ಲ ಪ್ರವಾದಿಗಳ ಗ್ರಂಥದಲ್ಲಿ ತನ್ನ ಕುರಿತಾಗಿ ಬರೆದಿರುವ ಪ್ರವಾದನ ಮಾತುಗಳನ್ನು ವಿವರಿಸಲಾಗಿ ಅವರ ಹೃದಯವು ತಮ್ಮಲ್ಲಿ ಕುದಿಯಲು ಪ್ರಾರಂಭಿಸಿತು. ಯೆರೂಸಲೇಮಿನಿಂದ ಎಮ್ಮಾಹುವಿಗೆ ಪ್ರಯಾಣ ಬಳಸಿದ ಅನುಯಾಯಿಗಳಿಗೆ ಸಹಯಾತ್ರಿಕನಾಗಿ ಪ್ರಯಾಣ ಬಳಸಿದ ಯೇಸು ಧರ್ಮಶಾಸ್ತ್ರವನ್ನು ಸರಿಯಾಗಿ ವಿವರಿಸಿ ಕೊಡುವುದರ ಮೂಲಕ ನಿರಾಶೆಗೊಂಡ ಅನುಯಾಯಿಗಳಿಗೆ ಒಂದು ಹೊಸ ಉತ್ತೇಜನವನ್ನು ನೀಡುವವನಾದನು. ಇದರ ಫಲವಾಗಿ ಅದೇ ಗಳಿಗೆಯಲ್ಲಿ ಆ ಇಬ್ಬರು ಶಿಷ್ಯರು ತಮ್ಮ ಯಾತ್ರಾ ದಣಿವನ್ನು ಮರೆತು ಹಿಂತಿರುಗಿ ಯೆರೂಸಲೇಮಿಗೆ ಪ್ರಯಾಣ ಬಳಸಿ ತಾವು ಕಂಡದ್ದನ್ನು 11 ಮಂದಿ ಶಿಷ್ಯರಿಗೆ ತಿಳಿಸುವವರಾದರು. ಪ್ರೀತಿಯ ದೇವಜನರೇ, ಇಂದು ಅನೇಕ ಕ್ರೈಸ್ತರು ನಿರಾಶೆಯ ಮಡುವಿನಲ್ಲಿ ಸಿಕ್ಕಿ ಹಾಕಿಕೊಂಡಿರಲು ಕಾರಣ ಸತ್ಯವೇದದ ಕುರಿತಾಗಿರುವ ನಿಜವಾದ ವ್ಯಾಖ್ಯಾನವು ಅವರಿಗೆ ಲಭಿಸದೇ ಇರುವುದರಿಂದ. ಹೀಗಿರಲಾಗಿ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಯೇಸು ಕ್ರಿಸ್ತನಿಂದ ಶ್ರೇಷ್ಠ ಆಯೋಗವನ್ನು ಪಡಕೊಂಡಿರುವ ನಾವುಗಳು ನಿರಾಶೆಯ ಮಡುವಿನಲ್ಲಿ ಮುಳುಗಿರುವ ಜನರಿಗೆ ಸತ್ಯವೇದವನ್ನು ಸರಿಯಾಗಿ ವ್ಯಾಖ್ಯಾನಿಸಿ ಕೊಡುವುದರ ಮೂಲಕ ನಿರೀಕ್ಷೆಯ ಬೀಜವನ್ನು ಬಿತ್ತುವವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.